ಕರ್ನಾಟಕದ ಜನತೆಯಲ್ಲಿ ನಾನು ಭಾರತ ಚುನಾವಣಾ ಆಯೋಗದ ಗಣತಿ ನಮೂನೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ವೆಸ್ಟ್ ಬೆಂಗಾಲ್ನಲ್ಲಿ ಮೊನ್ನೆ ಚುನಾವಣೆ ನಡೆದ ಸಂದರ್ಭದಲ್ಲಿ SIR ಬಂದಿದ್ದರಿಂದ ಅಲ್ಲಿ 54 ಲಕ್ಷಗಳ ಮಟ್ಟು ಕಟ್ಟಾದವು ಅಂತಾರೆ. ತಪ್ಪು ತುಂಬಿ ಬರೋದ್ರಿಂದ ಮತ್ತು ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ನುಸುಳಿಕೋರರ ಬಾರ್ಡರಲ್ಲಿ ಇರೋದರಿಂದ ಅದು ಸಮಸ್ಯೆ ಆಗಿದ್ದಕ್ಕಾಗಿ ಗೊಂದಲ ಉಂಟಾಗಿದೆ. ಬಿಹಾರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸಹ ದುಡಿಯೋದಕ್ಕೆ ಅಲ್ಲಿಂದ ಹೋಗಿರ್ತಕ್ಕಂಥ ಜನರ ಮಧ್ಯದಲ್ಲಿ 27 ಲಕ್ಷ ಮತಗಳು ಕಟ್ಟಾದವು ಅಂತೇಳಿ ಗಾಬರಿ ಆಗ್ತಕ್ಕಂಥ ಜನ. ಅದನ್ನು ಇಡೀ ಕರ್ನಾಟಕದಲ್ಲಿ ಇವತ್ತು ನಮ್ಮ ಮುಸ್ಲಿಂ ಸಮಾಜ ಬಹಳ ಭಯಭೀತರಾಗಿದ್ದಾರೆ. ಅವ್ರೇನು ಹೇಳೋದಂದ್ರೆ, ನಮ್ಮದು ಓಟ್ ಕಟ್ಟಾಗ್ತಾವ, ಸರ್ಕಾರ ಸೌಲಭ್ಯಗಳು ಸಿಗೋದಿಲ್ಲ ಅಂತೇಳಿ. ಆದರೆ ನಿಜವಾಗಿ ಹೇಳಬೇಕಾದ್ರೆ ಇದು 1995ರಲ್ಲಿ ಕೂಡ ಇರ್ತಕ್ಕಂಥ ಗಣತಿ ನಮೂನೆ ಇದು ನಡೆದಿತ್ತು. ಪ್ರಕ್ರಿಯೆ ಪ್ರಾರಂಭ ಆಗಿ ಚುನಾವಣಾ ಆಯೋಗದಿಂದ ನಂತರ 2002ರಲ್ಲಿ ಸಹ ಆಯಿತು. ಅದೇ ಥರ 2025ರಲ್ಲಿ ಸಹ ಆಗಿದೆ. ಈ ತಿಂಗಳ ಜುಲೈ 1ರಿಂದ ಸ್ಟಾರ್ಟ್ ಆಗಿ ಜುಲೈ 29ಕ್ಕೆ ಮುಗಿತೈತೆ. ಜುಲೈ 29ನೇ ತಾರೀಕಿಗೆ BLOಗಳು ಬಂದು BLA ಎಲ್ಲ ಪಕ್ಷದ BLA ಮತ್ತು BLO ಅವರು ಮನೆಗೆ ಬಂದು ಬಿಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕೆಲಸ ಏನಂದ್ರೆ, ಈ ತಿಂಗಳ 29 ತಾರೀಕಿಗೆ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನು ಪುನಃ ಅವರಿಗೂ ವಾಪಸ್ ಕೊಡಬೇಕು. ಅದನ್ನ ಆಗಸ್ಟ್ 5ಕ್ಕೆ ಅನೌನ್ಸ್ ಆಗತ್ತೆ. ಆಗಸ್ಟ್ 5ಕ್ಕೆ ಅನೌನ್ಸ್ ಆಗತ್ತೆ. ಮತ್ತೆ ಅಲ್ಲಿಂದಿರ್ತಕ್ಕಂಥ 7/10/2026 ಅಕ್ಟೋಬರ್ಗೆ ಏನಪ್ಪ ಅಂತಂದ್ರೆ ಫೈನಲ್ ಲಿಸ್ಟ್ ಆಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದು 26ರಲ್ಲಿ ನಡೀತಾ ಇದೆ. ನಮಗೆ ಇನ್ನೂ 2 ವರ್ಷ MLA ಎಲೆಕ್ಷನ್ಗೆ 27, 28 ಇರೋದ್ರಿಂದ ಅದನ್ನ ಆಗಸ್ಟಿಂದ ಮತ್ತೆ ಮತದಾನದ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅಲ್ಲಿ ಹೆಚ್ಚು ಕಡಿಮೆ ತಪ್ಪಿದ್ರೆ ನಾವು ಸರಿ ಮಾಡ್ಕೋಬಹುದು. ಭಯಭೀತರಾಗೋ ಅವಶ್ಯಕತೆ ಇಲ್ಲ. ಏನು ದಾಖಲೆಗಳು ಕೊಡುವ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಹಲವಾರು ಮಾಧ್ಯಮದಲ್ಲಿ ಮತ್ತು ಇದರಲ್ಲಿ ನೋಡ್ತಾ ಇರ್ತೀವಿ, ಅದು ಬೇಕು ಇದು ಬೇಕು ಅಂತ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ನಮ್ಮ ಮತದಾರರ ವೋಟರ್ ID ಮತ್ತು ಆಧಾರ್ ಕಾರ್ಡ್ ಇದ್ರೆ ಸಾಕು, ತುಂಬಬಹುದು. ಆ ನಮೂನೆ ಫಾರಮ್ ಇದೆ. ಅದನ್ನ ನಾನು ನಿಮಗೆ, ನಾವು ಮನೆಗೆ ಹೋಗೋಕ್ಕಿಂತ ಮುಂಚೆ ನಾವು ಏನು ಚೆಕ್ ಮಾಡ್ಬೇಕಂದ್ರೆ, ಇಲ್ಲಿ CEO ಚುನಾವಣಾ ಎಲೆಕ್ಷನ್ ಆಫೀಸರ್ .karnataka.government.in ಅಂತೇಳಿ ಇದು ಹೊಡೆದ್ರೆ ಅಲ್ಲಿ ನಾವು ಪಾರ್ಟ್ ನಂಬರ್ ಹಾಕಿದ್ರೆ ಅದರಲ್ಲಿ ಸ್ಟೇಟು ಡಿಸ್ಟಿಕ್ಕು ಎಲ್ಲ ಬರ್ತೈತೆ. ನಮ್ಮ ಭಾಗ ಸಂಖ್ಯೆ ಬರ್ತೈತೆ. ಆ ಭಾಗ ಸಂಖ್ಯೆಯಲ್ಲಿ ಹಾಕಿದ್ರೆ ಕರೆಕ್ಟಾಗಿ ನಮ್ಮ ಹೆಸರು ಸಿಗ್ತೈತೆ. 2007ರಲ್ಲಿ ನಾವೇನು ಮ್ಯಾಪಿಂಗ್ ಮಾಡಿದ್ದೀವಿ, 2002ರದು ಆ ಪಟ್ಟಿಯನ್ನು ನಾವು ಈ ಥರ ತಯಾರಿಸಬೇಕಾಗುತ್ತದೆ. 2002ರಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆಗೆ ಇದು 2026ರ ಮತದಾರ ಪಟ್ಟಿಯಲ್ಲಿ ನಂದು ಬಂದ್ಬಿಟ್ಟಿದೆ. ನಂದು ಒಬ್ಬತ್ತೊಂದೇ ಅಲ್ಲ, ಕರ್ನಾಟಕದ 6.5 ಕೋಟಿ ಜನಸಂಖ್ಯೆಯು ಎಲ್ಲರೂ ಮತದಾರ ಪಟ್ಟಿ ಇರ್ತಕ್ಕಂಥ ಬರ್ತಾರೆ. ಇದರಲ್ಲಿ ಏನಿದೆ, ಫಸ್ಟ್ ಕಾಲಮ್ನಲ್ಲಿ ನನ್ನ ಹೆಸರು ಮತ್ತು ವೋಟರ್ ID ಮತ್ತು ನನ್ನ ಅಡ್ರೆಸ್. ಇದು BLA ಅವರಿಗೆ ಇರ್ತಕ್ಕಂಥ ಇದು ಸ್ಕ್ಯಾನರ್. ಆ BLO ಅದರ ಮೇಲೆ ಅಪ್ಲಿಕೇಶನ್ ಮಾಡಿದರೆ ಯಾರು ನನ್ನ ತಂದೆ ತಾಯಿಗೆ ಮ್ಯಾಪಿಂಗ್ ಮಾಡಿವೋ, ತಾಯಿಗೆ ಮಾಡಿದೀವೋ, ಯಾವ ಸಂಬಂಧಿಕರಿಗೆ ಮಾಡಿದ್ವೋ ಇವೆಲ್ಲ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಭಾವಚಿತ್ರ ಇದೆ. ನಾವು ಭಾವಚಿತ್ರವನ್ನು ಕಲರ್ ಫೋಟೋಗಳನ್ನು ಕೊಡಬೇಕು. ಮಹಿಳೆಯರಿದ್ದವರು ಈ ಕಿವಿ ಕಾಣಬೇಕು. ಕಿವಿ ಕಾಣುವ ರೀತಿಯಲ್ಲಿ ನಾವು ಭಾವಚಿತ್ರವನ್ನು ಫೋಟೋದಲ್ಲಿ ಇಳಿಸಿ ಅವ್ರು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇಲ್ಲಿ ಇಂದಿನ ವಿಶೇಷ ಸಮಗ್ರ ಪರಿಶೀಲನೆಯ ಮತದಾರ ಪಟ್ಟಿಯಲ್ಲಿ ಮತದಾರ ವಿವರಗಳು ಅಂತ ಒಂದು ಫಸ್ಟ್ ಕಾಲಮ್ ಬರುತ್ತೆ. ಈ ಫಸ್ಟ್ ಕಾಲಮ್ ಯಾರು ತುಂಬಬೇಕು ಅಂದ್ರೆ, 2002ರಲ್ಲಿ ನಾವೇನು ವೋಟ್ ಹಾಕಿದೀವಿ ಅವ್ರಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಅವ್ರು ತುಂಬತಕ್ಕಂಥದ್ದು. ಯಾವ ಥರ ತುಂಬಬೇಕು ಅಂದ್ರೆ, ಅಲ್ಲಿ ಬರ್ತಕ್ಕ ಮತದಾರ ಹೆಸರು, ಉದಾಹರಣೆಗೆ ನಾನೇ, ನಂದು ಸೈಯದ್ ಅಲಿ. 2002ರಲ್ಲಿ ನಂದು ವೋಟರ್ ಲಿಸ್ಟ್ ಆಗಿ ಏನು ಇರ್ತೈತೆ ಆ ವೋಟರ್ ID ನಂಬರ್ ಮತ್ತು ನನ್ನ ತಂದೆ ಹೆಸರು ಬರ್ತೈತೆ. ನಂತರ ಸಂಬಂಧ ಕೇಳಿದಾಗ ತಂದೆ ಹೆಸರು ಕೊಡಬೇಕು. ಜಿಲ್ಲೆ ಕೊಪ್ಪಳ, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರ ಗಂಗಾವತಿ, ಸಂಖ್ಯೆ ಬಂದು 29 ವಿಧಾನಸಭಾ ಕ್ಷೇತ್ರದ್ದು. ಇಲ್ಲಿ ನಂದು ಹಳೇದು 2002ರಲ್ಲಿ ಇರ್ತಕ್ಕಂಥ ಮತದಾರರ ಪಟ್ಟಿಯಲ್ಲಿ ಭಾಗ ಸಂಖ್ಯೆ 102, ಕ್ರಮ ಸಂಖ್ಯೆ 978 ಇದು ನಾನು ತುಂಬಿದೆ. ಇಲ್ಲಿ ನಂದು ಕೆಳಗಡೆ ಬರ್ತಕ್ಕಂಥ ಕಾಲಂ ಜನ್ಮ ದಿನಾಂಕ ಅಂತಿದೆ. 1/5/1968 ನನ್ನ ಜನ್ಮ ದಿನಾಂಕ ತುಂಬಿದೆ. ನಂತರ ನಂದು ಆಧಾರ್ ಸಂಖ್ಯೆ ಹಾಕಬೇಕು. ಅದ ನಂತರ ನನ್ನ ಮೊಬೈಲ್ ಸಂಖ್ಯೆ ಹಾಕಬೇಕು. ಅಲ್ಲಿ ನಮ್ಮ ತಂದೆ ಸೈಯದ್ ಅಬ್ದುಲ್ ರೌಫ್ ಸಾಬ್ ಅವರ ಹೆಸರನ್ನು ಬರೆದು ಅವರು ವೋಟರ್ ID ಇದ್ರೆ ಹಾಕೋದು. ನನ್ನ ತಾಯಿ ಶ್ರೀಮತಿ ಜಯರಬಿ ಅವರು, ಅಲ್ಲಿಂದ ಅವರು ವೋಟರ್ ID ಇದ್ರೆ ಅವ್ರು ಹಾಕ್ತಕ್ಕಂಥ. ಸಂಗಾತಿ ಅಂತ ಒಂದು ಕಾಲಮ್ ಇದೆ. ಸಂಗಾತಿಯ ಹೆಸರು, ಗಂಡನಿಗೆ ಹೆಂಡತಿ, ಹೆಂಡತಿಯ ಸಂಗಾತಿಗೆ ಗಂಡನ ಹೆಸರು ಹಾಕಬೇಕು. ಅಲ್ಲಿ ನಾನು ಮೆಸೇಜ್ ಹಾಕಿದ್ದೀನಿ. ಅದೇ ಥರ ವೋಟರ್ ID ಕೊಟ್ಟಿದ್ದೀನಿ. ಆಲ್ರೆಡಿ
ನಾನು ಸಬ್ಮಿಷನ್ ಮಾಡಿ BLO ನನಗೊಂದು ಕಾಪಿಯನ್ನು ಸೈನ್ ಮಾಡಿ ಕೊಟ್ಟಿದ್ದಾರೆ, ಸಬ್ಮಿಷನ್ ತಗೊಂಡಿದ್ದೀನಿ. ಈಗ ಹೊಸದಾಗಿ 2002ರಲ್ಲಿ ಮ್ಯಾಪಿಂಗ್ನಾಗ ಬರಲಿಲ್ಲ, ನಾವು ಏನು ಮಾಡೋದು? ಭಯಭೀತರ ಆಗೋ ಅವಶ್ಯಕತೆ ಇಲ್ಲ. ನಿಮಗೆ BLOಗಳು ಏನು ಕೊಟ್ಟಿದ್ದಾರೆ ಈ ಲಿಸ್ಟಲ್ಲಿ ಇರ್ತಕ್ಕಂಥದ್ದನ್ನ ಇಲ್ಲಿ ನೀವು ತುಂಬಬೇಕು. 2002ರಲ್ಲಿ ಯಾರು ಬಂದಿಲ್ಲ, ಹೊಸದಾಗಿ 18 ವರ್ಷ ಸೇರಿಸ್ತಾ ಇದ್ದಾರೆ, ಅವ್ರ ಹೆಸರು ಬರೀಬೇಕು. ಯಾರ ಜೊತೆಗೆ? ಉದಾಹರಣೆಗೆ ಇಲ್ಲಿ ನನ್ನ ಮಗಂದಿದೆ, ಈಗ ಅದರಲ್ಲಿ ಈಗ ನನ್ನ ಮಗಳಿಗೆ ನಾನು ತುಂಬಿದ್ದೀನಿ. ಈಗ ನಂದು ಮಗಳಿಗೆ ನನ್ನ ಹೆಸರು ಬಂದು ಸೈಯದಲ್ಲಿ, ನನ್ನ ವೋಟರ್ ID ನಂಬರ್ 2002ರಲ್ಲಿ ಇದ್ದಿದ್ದು ಹಾಕಿದ್ದೀನಿ. ಅದಾದಮೇಲೆ ನನ್ನ ತಂದೆ ಹೆಸರನ್ನು ತುಂಬಿದ್ದೀನಿ, ಸಂಬಂಧಿ ಹೆಸರು. ಸಂಬಂಧ ಅಂದರೆ ತಂದೆ, ಜಿಲ್ಲೆ ಕೊಪ್ಪಳ, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರ ಗಂಗಾವತಿ. ಇಲ್ಲಿ ಸೇಮ್ ನಂಬರ್ ತಕ್ಕಂಥ ಗಂಗಾವತಿ ಸಂಖ್ಯೆ 29, ಭಾಗ ಸಂಖ್ಯೆ 102, ಕ್ರಮ ಸಂಖ್ಯೆ 978. ಇಲ್ಲಿ ಡೇಟ್ ಆಫ್ ಬರ್ತು, ಮಗಳದು ಡೇಟ್ ಆಫ್ ಬರ್ತು, ಮಗಳದು ಆಧಾರ್ ಸಂಖ್ಯೆ, ಮಗಳದು ಮೊಬೈಲ್ ನಂಬರ್, ಅಲ್ಲಿ ನಂದ ಹೆಸರು, ತಂದೆ ಹೆಸರನ್ನು ಬರುತ್ತೆ, ತಂದೆ ಹೆಸರು, ಪೋಷಕರ ಹೆಸರು, ನಂತರ ತಂದೆ ವೋಟರ್ ID, ನಂತರ ತಾಯಿ ಹೆಸರು, ತಾಯಿ ವೋಟರ್ ID, ನಂತರ ನನ್ನ ಮಗಳಿನ ಗಂಡ ಸಂಗಾತಿ ಅವರ ಹೆಸರು ಮೊಹಮ್ಮದ್ ಅಲಿಬ್ರಾನ್ ಮತ್ತು ಅವ್ರ ಜೊತೆಗಿರ್ತಕ್ಕಂಥ ವೋಟರ್ ID ಹಾಕಿ ಇಲ್ಲಿ BLOಗಳಿಗೆ ಸಬ್ಮಿಷನ್ ಮಾಡ್ತೀವಿ, ಅವ್ರು ಸೈನ್ ಮಾಡಿ ಕೊಡ್ತಾರೆ. ಸ್ನೇಹಿತರೆ, ನಾವು ಭಾಳ ಭಯಭೀತರಾಗಿದ್ದೀವಿ, ಏನೂ ದಾಖಲೆಗಳು ಕೇಳ್ತಾ ಇಲ್ಲ. ಆಧಾರ್ ಕಾರ್ಡು ಮತ್ತು ವೋಟರ್ ID ಇದ್ದರೆ ಅದರಲ್ಲೇ ತುಂಬೋದು. ಇಲ್ಲಿ BLAಗಳಿಗೆ ನಾನು ಹೇಳೋದು ಏನಂದರೆ, ನೀವು ಯಾವ ಮತದಾರರ ಹತ್ರ ಹೋಗ್ತಾ ಇದ್ರಿ BLO ಜೊತೆಗೆ, ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ಮತದಾರ ಯಾದಿ ಆ ಭಾಗ ಸಂಖ್ಯೆ 102 ಅಂದರೂ ಉದಾಹರಣೆಗೆ ಹಳೆದದ್ದು ಪಾರೋಣಿದಿತ್ತು, ಆ ಭಾಗ ಸಂಖ್ಯೆದು ಕಂಪ್ಲೀಟ್ ವೋಟರ್ ಲಿಸ್ಟ್ ಇದ್ರೆ ಅದರಲ್ಲಿ ನಾವು ಪರಿಶೀಲನೆ ಮಾಡಿದ್ರೆ ಸಿಗ್ತೈತೆ, ಕರೆಕ್ಟಾಗಿ ಬರೆಯೋದು. ಯಾಕೆಂದ್ರೆ ತಪ್ಪು ಬರೀತಕ್ಕಂಥದ್ದಲ್ಲ. ಇಲ್ಲಿ ಚುನಾವಣಾ ಆಯೋಗದವರು ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ. ಆ ಏನು ನಿಯಮಗಳು ಅಂತಂದರೆ, ಇಲ್ಲಿ ನಮ್ಮ ಒಂದು ಉಲ್ಲೇಖಿಸಿರುವ ಮತದಾರರು ನಾನು, ನನ್ನ ಕುಟುಂಬ ಸದಸ್ಯರು ಯಾವುದೇ ಇತರ ದೇಶದ ಪೌರತ್ವವನ್ನು ಪಡೆದಿರುವುದಿಲ್ಲ. ನಾನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಗಾಗಿ ಅರ್ಜಿ ಸಲ್ಲಿಸಿದ್ದು ಮೇಲ್ಕಂಡ ಹೆಸರು ಹೊಂದಿರುವ ನಾನು, ನನ್ನ ಕುಟುಂಬದ ಸದಸ್ಯರ ಹೆಸರು ಯಾವುದೇ ಇತರ ವಿಧಾನಸಭಾ ಕ್ಷೇತ್ರ, ಸಂಸದೀಯ ಕೇಂದ್ರ ಸ್ಥಳದಲ್ಲಿ ಮತದಾರರ ಪಟ್ಟಿಯಲ್ಲಿ ಇರುವುದಿಲ್ಲ. ಈ ಅರ್ಜಿಗೆ ಸಂಬಂಧಿಸಿರುವಂತೆ ಮೇಲ್ಕಂಡ ಹೇಳಿಕೆ ಅಥವಾ ಘೋಷಣೆಯಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದು ಅಥವಾ ತಪ್ಪು ಎಂದು ತಿಳಿದಿದರು, ನಂಬಿದರು ಅಥವಾ ಸತ್ಯವೆಂದು ನಂಬಿದರು ಅಂತ ಹೇಳಿಕೆ ನೀಡುವುದು ಪ್ರಜಾಪ್ರತಿನಿಧಿ ಕಾಯ್ದೆ 1950ರ ಕಲಂ 43ನೇ ಕಲಂ 31ರ ಅಡಿಯಲ್ಲಿ 1 ವರ್ಷದವರೆಗೆ ಶಿಕ್ಷೆ ಅಥವಾ ದಂಡ 2 ವಿಧಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಕೆಳಗಡೆ ನಾವು ಇಲ್ಲಿ ಸೈನ್ ಮಾಡಿ ಕೊಡಬೇಕು. ಇಲ್ಲಿ ಹೆಬ್ಬಟ್ಟು ಅಥವಾ ಏನೇ ಇರಲಿ, ನಾವು ಯಾರೂ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಡಬಲ್ ವೋಟರ್ ಲಿಸ್ಟ್ ಬರ್ತಾ ಇದ್ದಾವೆ. ಹೆಂಗ್ ಬರ್ತಾ ಇದೆ ಅಂತ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ನಂದೇ ನನ್ನ ಧರ್ಮಪತ್ನಿದು ಡಬಲ್ ಬಂತು, ಭಾಗ ಸಂಖ್ಯೆ 177ರಲ್ಲಿ ಇದೆ, 178ರಲ್ಲಿ. ಈಗ ನಾನು ಅಧಿಕಾರಿಗಳಿಗೆ ತೋರಿಸಿ ಡಿಲೀಟ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ನಮ್ಮ ಮತದಾರರು ಈಗ ಮತದಾರ ಪಟ್ಟಿಯಲ್ಲಿ ಸತ್ತವರು ಯಾರಿದ್ದಾರೆ, ನನ್ನ ತಂದೆ ತಾಯಿ ಸತ್ತಿದ್ದಾರೆ, ಅವರ ಹೆಸರು ತೆಗೆಯೋದು. ನನ್ನ ಹೆಂಡತಿ ಚಿಕ್ಕಮಗಳೂರಿಂದ ನಾನು ಮದುವೆ ಆಗಿದ್ದೀನಿ, ಅಲ್ಲಿ ವೋಟರ್ ಲಿಸ್ಟ್ ಅವರ ಹೆಸರಿದ್ದು, ಇಲ್ಲಿದ್ರೆ ಅದು ಡಿಲೀಟ್ ಮಾಡಬೇಕು. ಇದು ಮಹಿಳೆಯರಿಗಾಗಿ ವಿಶೇಷವಾಗಿ ಮದುವೆ ಆಗಿ ಬಂದಿರತಕ್ಕಂಥವ್ರನ್ನ ನಮ್ಮ ಮಕ್ಕಳಿಗೆ, ನಮ್ಮ ತಂಗಿಯರಿಗೆ, ಅಕ್ಕ ತಂಗಿಯರಿಗೆ ಬೇರೆ ಊರಿಗೆ ನಾವು ಮದುವೆ ಮಾಡಿ ಕೊಟ್ಟಿರ್ತೀವಿ. ಇದರಾಗಿ ನಮ್ಮಲ್ಲಿ ಇರ್ತಕ್ಕಂಥ ವೋಟರ್ ಲಿಸ್ಟ್ ಇದ್ರೆ ಅದನ್ನು ಡಿಲೀಟ್ ಮಾಡೋದು ಇಷ್ಟೇ. ಇದರಲ್ಲಿ ಬಹಳ ಗಾಬರಿ ಆಗ್ತಕ್ಕಂಥದ್ದು ಅದೇನು ಇಲ್ಲ. ನಮಗೆ ಈ ತಿಂಗಳ 29 ನಾವು BLOಗಳಿಗೆ ಸಹಕಾರ ನೀಡಬೇಕು. ಮನೆಗಳಿಗೆ ಬರ್ತಾ ಇದ್ದಾರೆ BLOಗಳು, ಅವ್ರಿಗೆ ಗೌರವಿಸ್ಬೇಕು. ಅವರಿಗೆ ಪ್ರೀತಿಯಿಂದ ನಾವು ಮಾತಾಡಿ ಕುಂದಿರಿಸಿ ಅವರಿಗೆಲ್ಲ ಚರ್ಚೆ ಮಾಡಿ ಚಹಾ ಕೊಟ್ಟು ಅವ್ರ ಜೊತೆಗಿರ್ತಕ್ಕಂಥ ನಮ್ಮ ಮತದಾರರು, ನಮ್ಮ ಫ್ಯಾಮಿಲಿದು ಒಂದೊಂದು ಕುಟುಂಬ ತುಂಬಬೇಕಾದ್ರೆ ಅರ್ಧ ತಾಸಿಂದ 1 ತಾಸು ಆಗುತ್ತೆ. ಅದಕ್ಕೆ ನಾನು ಅವ್ರು ಬಂದಿರತಕ್ಕಂಥವ್ರು ಎಲ್ಲರಿಗೂ ಗೌರವದಿಂದ ನಡೆದುಕೊಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ಚುನಾವಣೆಯಲ್ಲಿ 2002 ಮತದಾರ ಪಟ್ಟಿ ಯಾವ ಥರ ಪರಿಶೀಲನೆ ಮಾಡಬೇಕಂದ್ರೆ, ಗೂಗಲ್ನಲ್ಲಿ ಹೋಗಿ CEO ಅಂದರೆ ಚುನಾವಣಾ ಕಮಿಷನ್ ಎಲೆಕ್ಷನ್ ಆಫೀಸರ್ ಅಂತೇಳಿ ಬರ್ತದೆ, CEO.Karnataka.government.gov.in ಅಂತೇಳಿ ಇಷ್ಟು ಹೊಡೆದು ನಮ್ಮದು ಭಾಗ ಸಂಖ್ಯೆ ಅಲ್ಲಿ ಏನು ಬರುತ್ತೆ, ಜಿಲ್ಲೆ ಬರುತ್ತೆ, ನಂತರ ರಾಜ್ಯ ಬರ್ತೈತೆ, ನಂತರ ನಮ್ಮ ಭಾಗ ಸಂಖ್ಯೆ ಬರುತ್ತೆ. ಅದು ಹಾಕಿದರೆ ಅದು ಕಂಪ್ಲೀಟ್ಲಿ ಆ ವಾರ್ಡಿನ ಮತದಾರ ಪಟ್ಟಿ ನಮ್ಮ ಕೈಗೆ ಸೇರ್ತೈತೆ. ಆ ಮತದಾರ ಪಟ್ಟಿ ನಮ್ಮ ಕೈಯಲ್ಲಿ ಬಂದರೆ ಅದು ನಾವು ಪರಿಶೀಲನೆ ಮಾಡಿ ಹೇಳ್ಬೋದು. ನಾನು ದಿನನಿತ್ಯ ಗಂಗಾವತಿಯ ಪೀರ್ಜಾದವಣೆಯಲ್ಲಿ ನಾನು ನನ್ನ ಸಮಾಜ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ನಿಮಗೆ ಗಂಗಾವತಿಯ ಮುಸಲ್ಮಾನ್ ಬಾಂಧವರಾಗಲಿ, ಸರ್ವ ಸಮಾಜದ ಬಾಂಧವರಾಗಲಿ, ನಿಮಗೆ ಈ ಚುನಾವಣಾ SIR ಪ್ರಕ್ರಿಯೆ ಇರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಏನಾದರೂ ಸಮಸ್ಯೆಗಳು ಕಂಡಲ್ಲಿ ನೀವು ನನ್ನ ನೇರವಾಗಿ ನನ್ನ ನಂಬರನ್ನು
ನೀವು ಸಂಪರ್ಕ ಮಾಡಿ. ಖಾದ್ರಿಯಾ ಮಸೀದ್ ಹತ್ರ ನಾನು ನಿರಂತರವಾಗಿ ಅಲ್ಲೇ ಇರ್ತೀನಿ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಿಗ್ತೀನಿ. ನೀವು ಬಂದರೆ ನಿಮ್ಮ ಅರ್ಜಿಗಳನ್ನು ಯಾವ ಥರ ತುಂಬಬೇಕು, ನಾನು ಏನು ಮಾಡ್ಬೇಕಂತ ನಾನು ಹೇಳ್ತೀನಿ. ಪೀರ್ಜಾದ ಓಣಿ 19ನೇ ವಾರ್ಡ್ ಖಾದ್ರಿಯಾ ಮಸೀದ್ ಹತ್ರ ಸಿಗ್ತೀನಿ. ನಾನು ನಿಮ್ಮ ಸೇವೆ ಮಾಡೋಕ್ಕೆ ನಾನು ಸಿದ್ಧನಾಗಿದ್ದೀನಿ. ಯಾರು ಬಂದರೂ ನಾನು ನಿಮ್ಮ ಅರ್ಜಿಗಳನ್ನು ತುಂಬಿ ಕೊಡ್ತೀನಿ ಅಂತೇಳಿ 2 ಮಾತು ಮುಗಿಸ್ತೇನೆ. ನನ್ನ ದೂರವಾಣಿ ಸಂಖ್ಯೆ 9241555629. ಇನ್ನೊಂದು ನಂಬರ್ ಇದೆ 9242850429. ಈ ದೂರವಾಣಿ ಸಂಖ್ಯೆಯಲ್ಲಿ ನಾನು ಸಂಪರ್ಕ ಮಾಡಿ ಪೀರ್ಜಾದ ಓಣಿಯಾಗಿರ್ತಕ್ಕಂಥ ಖಾದ್ರಿಯಾ ಮಸೀದ್ ಹತ್ರ ಬಂದರೆ ನಾನು ನಿಮ್ಮ ಸಮಾಜ ನಾನು ಸೇವೆ ಮಾಡಲು ಸಿದ್ಧನಾಗಿದ್ದೀನಿ. ಅಪ್ಲಿಕೇಶನ್ ತುಂಬಿ ಕೊಡ್ತೀನಿ. ಯಾರು ಭಯಭೀತರಾಗಬೇಡ್ರಿ, ಯಾರು ಗಾಬರಿ ಆಗಿ ಹೋಗ್ಬೇಡ್ರಿ. ಯಾವ ದಾಖಲೆಗೂ ಕೊಡೋ ಅವಶ್ಯಕತೆ ಇಲ್ಲ. ಮತ್ತು ನಮಗೆ ಆಗಸ್ಟ್ ತಿಂಗಳಿಂದ ಮತ್ತೆ ಮತದಾರ ಪಟ್ಟಿಯಲ್ಲಿ ಹೆಚ್ಚು ಕಡಿಮೆ ತಪ್ಪುಗಳಿದ್ರೆ ಸರಿಪಡಿಸೋಣಕ್ಕೆ ಅವಕಾಶ ಇದೆ. ಧನ್ಯವಾದಗಳು.